ನಮಸ್ಕಾರ ಸ್ನೇಹಿತರೆ. ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಜೀವನದ ಕತೆ ನಿಮಗೆ ಗೊತ್ತಾ? ಸಿದ್ದರಾಮಯ್ಯ ಬೀಡಿ ಸಿಗರೆಟ್ ಸೇದಿದ್ರಾ? ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಸಿದ್ದು ಕುರುಬರ ಗಟ್ಟಿ ತಲೆ ಟಗರಾಗಿದ್ದು ಹೇಗೆ? ದೇವೇಗೌಡರ ಅಪ್ಪಟ ಶಿಷ್ಯರಾಗಿದ್ದ ಸಿದ್ದರಾಮಯ್ಯ ದೂರವಾಗಿದ್ದು ಯಾಕೆ? ಅಹಿಂದ ನಾಯಕರಾಗಿ ಕಾಂಗ್ರೆಸ್ ಕಂಟ್ರೋಲ್ ತಗೊಂಡಿದ್ದು ಹೇಗೆ? ಇವರ ಮಗ ರಾಕೇಶ್ ಸಿದ್ದರಾಮಯ್ಯ ನಿಧನರಾದಾಗ ಏನಾಗಿತ್ತು? ಇವರು ಗೆದ್ದಿದ್ದೆಷ್ಟು ಸೋತಿದ್ದೆಷ್ಟು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1948 ಆಗಸ್ಟ್ 12ರಂದು ಜನನ. ಫ್ರೆಂಡ್ಸ್, ಸಿದ್ದರಾಮಯ್ಯ 1948 ಆಗಸ್ಟ್ 12ರಂದು ವರುಣಾ ಹೋಬಳಿಯ ಸಿದ್ದರಾಮನ ಹುಂಡಿಯಲ್ಲಿ ಜನಿಸಿದ್ರು. ತಂದೆ ಸಿದ್ದರಾಮೇಗೌಡ, ತಾಯಿ ಬೋರಮ್ಮ. ಇವರದ್ದು ಅವಿಭಕ್ತ ಕುಟುಂಬ. ಸಿದ್ದರಾಮಯ್ಯಗೆ ಜನಪದ ನೃತ್ಯ, ವೀರಗಾಸೆ, ಡೊಳ್ಳು ಕುಣಿತ, ಕಂಸಾಳೆ ನೃತ್ಯಗಳ ಬಗ್ಗೆ ವಿಶೇಷವಾದ ಆಸಕ್ತಿ ಇತ್ತು. ಹೀಗಾಗಿ ಚಿಕ್ಕಂದಿನಲ್ಲೇ ಎಲ್ಲವನ್ನೂ ಕಲಿತಿದ್ರು. ಈಗಲೂ ಅವಾಗವಾಗ ಸಿದ್ದರಾಮಯ್ಯ ಈ ರೀತಿಯ ನೃತ್ಯಗಳನ್ನ ಮಾಡಿರೋದನ್ನ ನೀವು ನೋಡಿರ್ತೀರಿ. ಇವರಿಗೆ 3 ಸಹೋದರರು ಮತ್ತು 2 ಸಹೋದರಿಯರು ಇದ್ರು. ಬೀಡಿ ಸೇದುತ್ತಿದ್ದ ಟಗರು ರಾಮಯ್ಯ. ಶಾಲೆಗೆ ಹೋಗದ ಸಿದ್ದರಾಮಯ್ಯ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ರು. ಕುರಿ, ದನ ಕಾಯೋದು ಮಾಡ್ತಿದ್ರು. ಕಾಲ ಕಳೆದಂತೆ ಬೀಡಿ ಎಳೆಯುವ ಅಭ್ಯಾಸ ರೂಢಿಸಿಕೊಂಡಿದ್ರು. ಅದೇ ಅಭ್ಯಾಸ ನಂತರ ಸಿಗರೆಟ್ಗೆ ತಿರುಗಿತು. ಚಟವಾಗಿ ಬದಲಾಯಿತು. ಆದರೆ ಬರುತ್ತಾ ಆ ಚಟದಿಂದ ಸಿದ್ದರಾಮಯ್ಯ ಕಂಪ್ಲೀಟ್ ಆಗಿ ಹೊರಬಂದ್ರು. ಸಿದ್ದು ಶಾಲೆಗೆ ಹೋಗಿದ್ದೆ ತಡವಾಗಿ. ಫ್ರೆಂಡ್ಸ್, ನಾವು ನೀವೆಲ್ಲ ಹೆಚ್ಚಂದ್ರೆ 5ನೇ ವರ್ಷಕ್ಕೆ ಶಾಲೆಗೆ ಹೋಗ್ತೀವಿ. ಆದರೆ ಟಗರು ಸಿದ್ದು ಮನೆಯಲ್ಲಿ ಬಡತನ ಇದ್ದಿದ್ರಿಂದ 10 ವರ್ಷವಾಗೋವರೆಗೆ ಶಾಲೆಗೆ ಹೋಗಿರಲಿಲ್ಲ. ಬದಲಿಗೆ ಕುರಿ, ದನ ಮೇಯಿಸಲು ಹೋಗ್ತಿದ್ರು. ಆಮೇಲೆ ಶಿಕ್ಷಕರೊಬ್ಬರ ನೆರವಿನಿಂದ ನೇರವಾಗಿ 5ನೇ ಕ್ಲಾಸ್ಗೆ ಸೇರಿ ವಿದ್ಯಾಭ್ಯಾಸ ಮುಂದುವರಿಸಿದ್ರು. 10ನೇ ಕ್ಲಾಸ್ ತನಕ ತಮ್ಮ ಹುಟ್ಟೂರಲ್ಲೇ ಓದಿದ್ರು. ಆಮೇಲೆ ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ PUC ಮತ್ತು BSc ಓದಿದ್ರು. ನಂತರ ಮೈಸೂರು ವಿವಿಯಿಂದ ಕಾನೂನು ಪದವಿ ಪಡೆದು ಲಾಯರ್ ಆಗಿಬಿಟ್ರು. 1978ರವರೆಗೆ ಲಾಯರ್ ಆಗಿ ಕೆಲಸ ಕೂಡ ಮಾಡಿದ್ರು. ಲಾಯರ್ ಕೆಲಸಕ್ಕೆ ಟಾಟಾ, ರಾಜಕೀಯ ರಾರಾ. ಹೇಗೆ ಲಾಯರ್ ಕೆಲಸ ಬಿಟ್ಟ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಚುನಾವಣಾ ಕಣಕ್ಕಿಳಿದಿದ್ದು 1980ರ ಲೋಕಸಭೆ ಚುನಾವಣೆಯಲ್ಲಿ. ಇಲ್ಲಿ ಸಿದ್ದರಾಮಯ್ಯ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಜನಶಕ್ತಿ ಪಕ್ಷದಿಂದ ಸ್ಪರ್ಧಿಸಿ ಸೋತರು. 1983ರಲ್ಲಿ ಚಾಮುಂಡೇಶ್ವರಿ ವಿಧಾನಸಭೆ ಕ್ಷೇತ್ರದಲ್ಲಿ ಲೋಕದಳ ಪಕ್ಷದಿಂದ ಸ್ಪರ್ಧಿಸಿ ವಿಧಾನಸಭೆಗೆ ಪ್ರವೇಶಿಸಿದ್ರು. ಇದೇ ಗೆಲುವಿನಿಂದ ಸಿದ್ದರಾಮಯ್ಯ ಹಳೆ ಮೈಸೂರಿನಲ್ಲಿ ಫುಲ್ ಫೇಮಸ್ ಆದ್ರು. ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರೂ ಆದರು. ನಂತರ ಜನತಾ ಪಕ್ಷ ಸೇರಿ 1985ರಲ್ಲಿ ನಡೆದ ಮಧ್ಯಂತರ ಚುನಾವಣೆಯಲ್ಲಿ ಅದೇ ಕ್ಷೇತ್ರದಿಂದ ಗೆದ್ರು. ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಪಶುಸಂಗೋಪನೆ ಸಚಿವರಾದರು. ಆಮೇಲೆ 1989ರಲ್ಲಿ ನಡೆದ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸೋತು ಬಿಟ್ರು. ನಂತರ 1992ರಲ್ಲಿ ಸಿದ್ದರಾಮಯ್ಯರನ್ನು ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು. ಅದೇ ಟೈಮ್ಗೆ ದೇವೇಗೌಡರು ಕೂಡ ಅದೇ ಪಕ್ಷದಲ್ಲಿದ್ರು. ಗೌಡರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ. 1994ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಚಾಮುಂಡೇಶ್ವರಿಯಿಂದ ಗೆದ್ದ ಸಿದ್ದರಾಮಯ್ಯ ದೇವೇಗೌಡರ ಸರ್ಕಾರದಲ್ಲಿ ಹಣಕಾಸು ಸಚಿವರಾದರು. ನಂತರ ದೇವೇಗೌಡರು ಸಡನ್ ಆಗಿ PM ಹುದ್ದೆಗೇರಿ ದೆಹಲಿ ಕಡೆ ಹಾರಿದ್ರು. ಇತ್ತ ರಾಜ್ಯದಲ್ಲಿ JH ಪಟೇಲ್ CM ಆದ್ರೆ ಸಿದ್ದರಾಮಯ್ಯ DCM ಆದ್ರು. ನಂತರ 1999ರಲ್ಲಿ ಜನತಾದಳ ಇಬ್ಬಾಗವಾದಾಗ ಸಿದ್ದರಾಮಯ್ಯ ದೇವೇಗೌಡರ ಜಾತ್ಯತೀತ ಜನತಾದಳ ಸೇರಿದ್ರು. 2004ರಲ್ಲಿ ಅತಂತ್ರ ಫಲಿತಾಂಶ ಬಂದು ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಇದರಲ್ಲಿ ಕಾಂಗ್ರೆಸ್ನ ಧರಮ್ ಸಿಂಗ್ CM ಆದ್ರೆ ಸಿದ್ದರಾಮಯ್ಯ ಮತ್ತೊಮ್ಮೆ DCM ಆದ್ರು. ಆಮೇಲೆ ಕುಮಾರಸ್ವಾಮಿ JDS ವಿರುದ್ಧವೇ ಬಂಡೆದ್ದು ಹೋಗಿ ಯಡಿಯೂರಪ್ಪ ಜೊತೆ ಸೇರ್ಕೊಂಡು 2020 ಸರ್ಕಾರ ರಚಿಸಿದ್ರು. ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ಬಿದ್ದೋಯ್ತು. ಗೌಡರ ವಿರುದ್ಧ ಸಿದ್ದು ಅಹಿಂದ ಯುದ್ಧ. 2005ರ ನಂತರ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ಮಧ್ಯೆ ಭಿನ್ನಾಭಿಪ್ರಾಯ ಶುರುವಾಯಿತು. ಆಗ ಸಿದ್ದರಾಮಯ್ಯ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಮತ್ತು ದಲಿತರ ಸಮಾವೇಶಗಳನ್ನು ನಡೆಸಿದ್ರು. ಇದಕ್ಕೆ ಭಾರಿ ದೊಡ್ಡ ಮಟ್ಟದಲ್ಲಿ ಜನಬೆಂಬಲ ವ್ಯಕ್ತವಾಯಿತು. ಆಗ JDSನಿಂದ ಸಿದ್ದರಾಮಯ್ಯರನ್ನು ಉಚ್ಚಾಟನೆ ಮಾಡಲಾಯಿತು. ಅದಕ್ಕೆ ಎದೆಗುಂದದ ಸಿದ್ದರಾಮಯ್ಯ ABPJD ಅಂದ್ರೆ ಅಖಿಲ ಭಾರತೀಯ ಪ್ರಗತಿಪರ ಜನತಾದಳ ಅನ್ನೋ ಸಂಘಟನೆ ಕಟ್ಟಿ
ಅಹಿಂದ ನಾಯಕನಾಗಿ ಹೊರಹೊಮ್ಮಿದ್ರು. ಅದೇ ಹೆಸರಲ್ಲಿ ಪಕ್ಷವನ್ನು ಸ್ಥಾಪಿಸೋದು ಸಿದ್ದರಾಮಯ್ಯ ಕನಸಾಗಿತ್ತು. ಆದರೆ ಆಗಾಗಲೇ ರಾಜ್ಯದಲ್ಲಿ ಸ್ಥಾಪನೆಯಾಗಿದ್ದ ಯಾವ ಪ್ರಾದೇಶಿಕ ಪಕ್ಷವೂ ಉಳಿದುಕೊಂಡಿರಲಿಲ್ಲ. ಹೀಗಾಗಿ ಬೆಂಗಳೂರಿನಲ್ಲಿ ನಡೆದ ದೊಡ್ಡ ಸಮಾವೇಶದಲ್ಲಿ ಸೋನಿಯಾ ಗಾಂಧಿ ಉಪಸ್ಥಿತಿಯಲ್ಲಿ ಕಾಂಗ್ರೆಸ್ ಸೇರಿದ್ರು. 2006ರಲ್ಲಿ ಆಶೀರ್ವದಿಸಿದ ಚಾಮುಂಡಿ. ಸಿದ್ದರಾಮಯ್ಯ ಅವರ ಅಹಿಂದ ಯುದ್ಧದಿಂದ ಸಿಟ್ಟಿಗೆದ್ದ ದೊಡ್ಡಗೌಡ್ರು ಹೆಂಗಾದ್ರೂ ಮಾಡಿ ಈತನನ್ನು ಮಟ್ಟ ಹಾಕಬೇಕು ಅಂತ ಪ್ಲಾನ್ ಮಾಡಿದ್ರು. ಆಮೇಲೆ 2006ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತು. ಆಗ ಸಿಎಂ ಆಗಿದ್ದ ಕುಮಾರಸ್ವಾಮಿ, ಡಿಸಿಎಂ ಆಗಿದ್ದ ಯಡಿಯೂರಪ್ಪ, ದೇವೇಗೌಡರು ಎಲ್ಲರೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಸಿದ್ದರಾಮಯ್ಯ ವಿರುದ್ಧ ಪ್ರಚಾರ ಮಾಡಿದ್ರು. ಹೇಗಾದ್ರೂ ಸಿದ್ದರಾಮಯ್ಯರನ್ನು ಕಟ್ಟಿ ಹಾಕಬೇಕು ಅನ್ನೋದು ಅವರ ಪ್ಲಾನ್ ಆಗಿತ್ತು. ಆದರೆ ಸಿದ್ದರಾಮಯ್ಯ 257 ಮತಗಳ ಅಂತರದಲ್ಲಿ ಗೆದ್ದು ಬಿಟ್ರು. 2008ರಲ್ಲಿ ಹೊಸ ಕ್ಷೇತ್ರಕ್ಕೆ ಹೊರಟ ಸಿದ್ದು 2006ರ ಉಪಚುನಾವಣೆಯಲ್ಲಿ ಕಡಿಮೆ ಮತಗಳ ಅಂತರದಲ್ಲಿ ಗೆದ್ದಿದ್ದ ಸಿದ್ದರಾಮಯ್ಯಗೆ 2008ರ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ರಿಸ್ಕ್ ಎನಿಸಿತು. ಹೀಗಾಗಿಯೇ ಆಗ ತಾನೇ ರಚನೆಯಾಗಿದ್ದ ವರುಣಾ ಕ್ಷೇತ್ರಕ್ಕೆ ಹೋಗಿ ಸ್ಪರ್ಧಿಸಿ ಭಾರೀ ಅಂತರದಲ್ಲಿ ಗೆದ್ದು ಬಿಟ್ರು. ವಿಪಕ್ಷ ನಾಯಕರಾದ್ರು. ಅಂದು ರಾಜ್ಯದಲ್ಲಿ ಹವಾ ಎಬ್ಬಿಸಿದ್ದ ಜನಾರ್ದನ ರೆಡ್ಡಿ ವಿಧಾನಸಭೆಯಲ್ಲಿ ಮಾತನಾಡುತ್ತಾ ಸಿದ್ದರಾಮಯ್ಯನವರೇ ಬಳ್ಳಾರಿಗೆ ಬನ್ನಿ ನೋಡ್ಕೋತೀವಿ ಅಂತ ಹೇಳಿದ್ರು. ಕೂಡಲೇ ಎದ್ದು ನಿಂತು ರೆಡ್ಡಿ ವಿರುದ್ಧ ತೋಳು ತಟ್ಟಿದ್ದ ಸಿದ್ದರಾಮಯ್ಯ ನಡೆದುಕೊಂಡೇ ಬರ್ತೀವಿ ತಡೀರಿ ನೋಡೋಣ ಅಂತ ಸವಾಲ್ ಹಾಕಿಬಿಟ್ರು. ಆಗ ಶುರುವಾಗಿದ್ದೇ ಬಳ್ಳಾರಿ ಪಾದಯಾತ್ರೆ. 2010ರಲ್ಲಿ ಬೆಂಗಳೂರಿನಿಂದ ಬಳ್ಳಾರಿವರೆಗೆ 320 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ಇದು ಜನಾರ್ದನ ರೆಡ್ಡಿ ಸಾಮ್ರಾಜ್ಯದ ಬುಡವನ್ನೇ ಅಲುಗಾಡಿಸಿಬಿಟ್ಟಿತ್ತು. 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ವಿನ್ನಾಯಿತು. ಸಿದ್ದರಾಮಯ್ಯ ಸಿಎಂ ಕೂಡ ಆದ್ರು. 2018ರಲ್ಲಿ ಕೈಬಿಟ್ಟ ಚಾಮುಂಡೇಶ್ವರಿ. 2018ರಲ್ಲಿ ಸಿದ್ದರಾಮಯ್ಯ ತಮ್ಮ ವರುಣ ಕ್ಷೇತ್ರವನ್ನು ಮಗನಿಗೆ ಬಿಟ್ಟುಕೊಟ್ಟು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸೋದಾಗಿ ಘೋಷಿಸಿದ್ರು. ಈ ವೇಳೆ ಜೆಡಿಎಸ್ ಜಿಟಿ ದೇವೇಗೌಡರನ್ನ ಕಣಕ್ಕಿಳಿಸಿತು. ಇಲ್ಲಿ ಸಿದ್ದುಗೆ 40,000 ಮತಗಳ ಅಂತರದ ಹೀನಾಯ ಸೋಲಾಯಿತು. ಆದರೆ ಬದಾಮಿಯಲ್ಲೂ ಸ್ಪರ್ಧಿಸಿದ್ರಿಂದ ಮಾನ ಉಳಿತು. ನಂತರ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಬಂತು. ಇದರಲ್ಲಿ ಸಿದ್ದರಾಮಯ್ಯ ಸಮನ್ವಯ ಸಮಿತಿ ಅಧ್ಯಕ್ಷರಾದ್ರು. ನಂತರ ಬಿಜೆಪಿ ಸರ್ಕಾರ ಬಂದಾಗ ಸಿದ್ದರಾಮಯ್ಯ ವಿಪಕ್ಷ ನಾಯಕರಾದ್ರು. 2023ರಲ್ಲಿ ಗೆಲುವು, 2ನೇ ಬಾರಿಗೆ ಸಿಎಂ. ಇದು ಕೊನೆಯ ಚುನಾವಣೆಯಂದ ಸಿದ್ದರಾಮಯ್ಯಗೆ ಕ್ಷೇತ್ರ ಆಯ್ಕೆಯೇ ಗೊಂದಲವಾಗಿತ್ತು. ಕೊನೆಗೆ ತಮ್ಮ ಮಗನ ವರುಣಾ ಕ್ಷೇತ್ರದಲ್ಲೇ ನಿಂತ ಸಿದ್ದರಾಮಯ್ಯ ವಿನ್ ಆಗಿದ್ರು. ಡಿಕೆ ಶಿವಕುಮಾರ್ ಜೊತೆ ಫೈಟ್ ಮಾಡಿ ಸಿಎಂ ಹುದ್ದೆಗೂ ಏರಿದ್ರು. 2.5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅಂತಲೇ ಹೇಳಲಾಗಿತ್ತು. ಆದ್ರೆ ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನ ಡಿಕೆಶಿಗೆ ಬಿಟ್ಟು ಕೊಡಲು ಒಪ್ಪಲಿಲ್ಲ. ಹೀಗಾಗಿ ಸಿಎಂ ಆಗಿಯೇ ಮುಂದುವರಿದಿದ್ರು. ಆದ್ರೆ 3 ವರ್ಷಗಳ ಬಳಿಕ ಇದೀಗ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. 2021ರಲ್ಲಿ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಂತೆ ಈಗ ಸಿದ್ದರಾಮಯ್ಯ ಕೂಡ ಪಟ್ಟದಿಂದ ಕೆಳಗೆ ಇಳಿದಿದ್ದಾರೆ. ವೈಯಕ್ತಿಕ ಜೀವನ. ಇವರು ಪಾರ್ವತಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ರಾಕೇಶ್ ಮತ್ತು ಯತೀಂದ್ರ ಅನ್ನೋ ಮಕ್ಕಳಿದ್ರು. ಆದ್ರೆ ಅವರಲ್ಲಿ ರಾಕೇಶ್ 2016ರಲ್ಲಿ ಪ್ರಾಣ ಕಳ್ಕೊಂಡ್ರು. ಬೆಲ್ಜಿಯಂ ಪ್ರವಾಸದಲ್ಲಿದ್ದ ಅವರು ಟುಮಾರೋ ಲ್ಯಾಂಡ್ ಅನ್ನೋ ಫೆಸ್ಟಿವಲ್ನಲ್ಲಿ ಭಾಗಿಯಾಗಿದ್ರು. ಆದ್ರೆ ಹಿಂದೊಮ್ಮೆ ನಡೆದಿದ್ದ ಅಪಘಾತದಲ್ಲಿ ಪ್ಯಾಂಕ್ರಿಯಾಸ್ ಸಮಸ್ಯೆಯಾಗಿತ್ತು. ಫೆಸ್ಟಿವಲ್ನಲ್ಲಿ ಭಾಗಿಯಾಗಿದ್ದಾಗ ಅವರಿಗೆ ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು ಕಾಣಿಸಿಕೊಳ್ತು. ಕೂಡಲೇ ವಿದೇಶಾಂಗ ಸಚಿವೆಯಾಗಿದ್ದ ಸುಷ್ಮಾ ಸ್ವರಾಜ್ಗೆ ಕರೆ ಮಾಡಿದ ಸಿದ್ದರಾಮಯ್ಯ ಉತ್ತಮ ಚಿಕಿತ್ಸೆ ಕೊಡಿಸುವಂತೆ ಮನವಿ ಮಾಡಿದ್ರು. ಸಿದ್ದರಾಮಯ್ಯ ಕುಟುಂಬವೇ ಬೆಲ್ಜಿಯಂಗೆ ಹೋಗಿತ್ತು. ಏನೇ ಮಾಡಿದ್ರೂ ಬಹು ಅಂಗಾಂಗ ವೈಫಲ್ಯ ಉಂಟಾಗಿದ್ರಿಂದ ರಾಕೇಶ್ ಉಳಿಯಲಿಲ್ಲ. ನಂತರ ಮೃತದೇಹ ಭಾರತಕ್ಕೆ ತರುವಲ್ಲಿಯೂ ಕಾನೂನು ರೀತಿಯ ತೊಡಕುಗಳನ್ನು ನಿವಾರಿಸುವಂತೆ ಪ್ರಧಾನಿ ಮೋದಿ ಬೆಲ್ಜಿಯಂನಲ್ಲಿದ್ದ ಭಾರತದ ಅಂಬಾಸಿಡರ್ಗೆ ಸೂಚಿಸಿದ್ರು. ನಂತರ ಮೃತದೇಹವನ್ನು ಭಾರತಕ್ಕೆ ತರಲಾಯಿತು. ಸಿದ್ದು ಮಗನ ಅಗಲಿಕೆಗೆ ರಾಜಕೀಯ ನಾಯಕರು ಪಕ್ಷಾತೀತವಾಗಿ ಕಂಬನಿ ಮಿಡಿದಿದ್ರು. ಮಗ ರಾಕೇಶ್ ನಿಧನ ಸಿದ್ದರಾಮಯ್ಯರಿಗೆ ಹಳೆ ಮೈಸೂರು ಭಾಗದಲ್ಲಿದ್ದ ಶಕ್ತಿ ಕಡಿಮೆ ಆಗುವಂತೆ ಮಾಡಿತು. ಹೀಗಾಗಿ ತಮ್ಮ ಉತ್ತರಾಧಿಕಾರಿಯಾಗಿ ಯತೀಂದ್ರರನ್ನು ಬೆಳೆಸ್ತಿದ್ದಾರೆ ಸಿದ್ದರಾಮಯ್ಯ. 2018ರಲ್ಲಿ ವರುಣಾದಲ್ಲಿ ನಿಂತಿದ್ದ ಯತೀಂದ್ರ ಸಿದ್ದರಾಮಯ್ಯ ವಿನ್ ಕೂಡ ಆಗಿದ್ರು. 2021ರಲ್ಲಿ ವರುಣಾದಲ್ಲಿ ನಿಂತಿದ್ದ ಯತೀಂದ್ರ ಸಿದ್ದರಾಮಯ್ಯ ವಿನ್ ಕೂಡ ಆಗಿದ್ರು. ಸದ್ಯ MLC ಆಗಿ ಕೆಲಸ ಮಾಡ್ತಿದ್ದಾರೆ. ಸ್ನೇಹಿತರೆ, ಇದು ಸಿದ್ದರಾಮಯ್ಯ ಜೀವನದ ಬಗ್ಗೆ, ಅವರು ಅನುಭವಿಸಿದ ಅಧಿಕಾರಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಸಿದ್ದರಾಮಯ್ಯರನ್ನ ಅರ್ಧಕ್ಕೆ ಸಿಎಂ ಪಟ್ಟದಿಂದ ಕೆಳಗೆ ಇಳಿಸಿದ್ದು ಸರಿನಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ.
ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.